ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಕೇಳುಗರಿಗೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ KSOU ಮುಕ್ತವಾಣಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಉರ್ದು ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನ ಮತ್ತು ಇನ್ನಿತರ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಹೇಗಿವೆ ಅನ್ನೋದನ್ನ ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಒನ್ಸ್ ಅಡ್ಮಿಷನ್ ಆಗ್ತಾರೆ ಆದ್ಮೇಲೆ ಅವರಿಗೆ ಸಿದ್ಧಪಾಠಗಳನ್ನ ಕೊಡ್ತೀರಿ. ಹೌದು. ಸಿದ್ಧಪಾಠಗಳನ್ನ ಸಾಫ್ಟ್ವೇರ್ ಕಾಪಿನೂ ಸಿಗುತ್ತೆ, ಹಾರ್ಡ್ವೇರ್ ಕಾಪಿನೂ ಕೊಡ್ತೀರಿ. ಸಿಗುತ್ತೆ. ಹಾರ್ಡ್ವೇರ್ ಕಾಪಿ ಕೊಡುವಾಗ ಸರ್ ಯಾವ್ಯಾವ ಭಾಷೆನಲ್ಲಿ ಇರುತ್ತೆ ಅದೊಂದು? ಈಗ ಉರ್ದು ಮೆಟೀರಿಯಲ್ ಅಂತ ನಾವು ಈಗ 2023-24ರಲ್ಲಿ MA ಉರ್ದು CBCS ಸ್ಕೀಮಿಗೆ ನಾವು ಹೋಗಿದ್ವಿ ಸರ್. 2023-24ರಿಂದ ಅಲ್ಲಿಗೆ ನಮ್ಮಲ್ಲಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿ MA ಮುಗಿಸಿ CBCS ಅಲ್ಲಿ ಹೊರಗೆ ಬಂತು. ಅಲ್ಲಿಗೆ ಈಗ 5ನೇ ಬ್ಯಾಚ್ ಈಗ ನಡೀತಾ ಇದೆ ಈಗ. ಹಾಗಾಗಿ ಫಸ್ಟ್ ನಾವು SLM ನಾವು ಹೊಸ ಎಲ್ಲ ಸಿಲೆಬಸ್ ನಾವು ತಯಾರಿಸಿ ಆ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ BOS ಮೀಟಿಂಗ್ ಕರೆದು ಎಲ್ಲ ನಮ್ಮ ಕರ್ನಾಟಕದ ಸೀನಿಯರ್ ಪ್ರಾಧ್ಯಾಪಕರಿಗೆ ಕರೆದು ಆ BOS ಅಲ್ಲಿ ಏನು ಬೋರ್ಡ್ ಇತ್ತು ಆ ಪ್ರಕಾರ ಒಂದು ಹೊಸ ಸಿಲೆಬಸ್ ನಾವು ರಚಿಸಿ ವಿಶ್ವವಿದ್ಯಾನಿಲಯದಲ್ಲಿ ನಾವು ಪರ್ಮಿಷನ್ ಪಡೆದು ಅದು ನಾವು SLM ಬರೆದು ನಮ್ಮಲ್ಲಿ ಈಗ ಕಂಪ್ಲೀಟ್ ಆಗಿ SLM ಅವೈಲೇಬಲ್ ಇದೆ. ಸಾಫ್ಟ್ ಕಾಪಿ ಅವೈಲೇಬಲ್ ಇದೆ, ಪ್ರಿಂಟೆಡ್ ಕಾಪಿನೂ ಈಗ ಅವೈಲೇಬಲ್ ಇದೆ. ಈಗ ಅವರಿಗೂ ಕೂಡ ಅದು ತಲುಪ್ತಾ ಇದೆ. KSOU ಒಂದು ಮಹತ್ವ ಏನಪ್ಪ ಅಂತ ಹೇಳಿದ್ರೆ ನಾವು ನೋಟ್ಸ್ ಕೊಡ್ತೀವಿ ಅವರಿಗೆ. ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ಏನಿದೆ ಈ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ ನಾವು ಸೌತ್ ಇಂಡಿಯಾದು ಫೇಮಸ್ ಅಂಡ್ ಸೀನಿಯರ್ ಪ್ರೊಫೆಸರ್ಸ್, ಈ ಯೂನಿವರ್ಸಿಟಿ ಆ ಯೂನಿವರ್ಸಿಟಿ ಅಂತ ಅಲ್ಲ, ಒಂದು ಮೈಸೂರು ಯೂನಿವರ್ಸಿಟಿ, ಒಂದು ಮಡ್ರಾಸ್ ಯೂನಿವರ್ಸಿಟಿ, ಒಂದು SV ಯೂನಿವರ್ಸಿಟಿ ತಿರುಪತಿ, ಒಂದು ಬೆಂಗಳೂರು ಯೂನಿವರ್ಸಿಟಿ, ಒಂದು ಕುವೆಂಪು ಯೂನಿವರ್ಸಿಟಿ, ಈ ತರ ನಾನಾ ಯೂನಿವರ್ಸಿಟಿಯ ಸೀನಿಯರ್ ಪ್ರಾಧ್ಯಾಪಕರಿಗೆ ನಾವು ಕೊಟ್ಟು SLM ಬರೆಸಿ ಅದು ನಾವು ಕಂಪ್ಲೀಟ್ ಮಾಡಿ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿದ್ದೀವಿ. ಈಗ ವಿದ್ಯಾರ್ಥಿಗಳಿಗೆ ಈ SLM ಯಾವ ತರ ಇದೆ ಅಂತ ಹೇಳಿದ್ರೆ, ಒಬ್ಬ ವಿದ್ಯಾರ್ಥಿ ಅವನು ಈಗ STD ಮೆಟೀರಿಯಲ್ ತೊಗೊಳ್ತಾನೆ, ಅವನು ಓದಿ ಅವರು ಫ್ರೆಂಡ್ಸಿಗೆ ಕೊಡ್ತಾರೆ, ಅಲ್ಲಿಂದ ಅವರಿಗೆ ಇಲ್ಲಿಂದ ಇವರಿಗೆ ಸರ್ಕ್ಯುಲೇಟ್ ಆಗ್ತದೆ. ಅಷ್ಟಿಂದ ಒಂದು ಪ್ರಸಿದ್ಧಿನೂ ಪಡೆದಿದೆ. ಮತ್ತೆ ಅದಕ್ಕಿಂತ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ನಮ್ಮ ಒಂಥರ ವಿಭಾಗದ ಒಂದು ನಾನಾ ಕಡೆ ಅದು ತಲುಪ್ತಾ ಇದೆ ಮೆಟೀರಿಯಲ್. ಮತ್ತೆ ನಮ್ಮ ಪ್ರಾಧ್ಯಾಪಕರ ಹೆಸರು ಮತ್ತೆ ನಮ್ಮ ವಿಶ್ವವಿದ್ಯಾನಿಲಯದ ಹೆಸರು ಆ ಥರ ಎಲ್ಲ ಕಡೆ ಹರಿದಾ ಇರ್ತದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ನಾವು ಹೇಳ್ತೀವಿ ಸದ್ಯಕ್ಕೆ. ಸರ್, ಈಗ SLM ಅನ್ನ ಪಡ್ಕೊಳ್ತಾರೆ, ಅವರು ಅಧ್ಯಯನ ಶುರು ಮಾಡ್ಕೋತಾರೆ, BA ಕಂಪ್ಲೀಟ್ ಆದವರು MAಗೆ ಸೇರ್ಕೋತಾರೆ, MA ಕಂಪ್ಲೀಟ್ ಆದವರು ಮತ್ತೊಂದು PhD ಅದಕ್ಕೆ ಅಂತ ಹೇಳಿ ಓಡಾಡ್ತಾರೆ ಅಥವಾ ಜಾಬ್ಗೆ ಸರ್ಚ್ ಮಾಡ್ತಾರೆ. ಹೌದು. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಏನು ಅವಕಾಶಗಳು ಏನಿರ್ತವೆ ಸರ್? BA BSc BCom ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಮುಂದಿನ ಡಿಗ್ರಿಗೆ ಬರ್ತಾರೆ. ಅದೇ ತರ MA ಉರ್ದು ಕಂಪ್ಲೀಟ್ ಆಗಿದ್ಮೇಲೆ ಸರ್ ಈಗ ಅವರು KSET ಎಕ್ಸಾಮು, ನೆಟ್ ಎಕ್ಸಾಮು ಎಲಿಜಿಬಲ್ ಆಗ್ತಾರೆ. ಅದೇ ತರ ನೀವು ಏನು KS ಎಕ್ಸಾಮ್ ಇದೆ ಅದರಲ್ಲೂ ಕೂಡ ಒಂದು ಉರ್ದು ಪತ್ರಿಕೆ ಇದೆ. ಉನ್ನತ ಹುದ್ದೆಗೆ ಹೋದವರಿಗೂ ಉರ್ದು ಭಾಷೆಯಿಂದ ಒಂದವರಿಗೆ ಸಹಕಾರ ಒಂದು ಸಿಗ್ತಾ ಇದೆ, ಅದು ಅನುಕೂಲ ಆಗ್ತಾ ಇದೆ. ನಮ್ಮಲ್ಲಿ 2024-25ನೇ 2 ವರ್ಷದಲ್ಲಿ 18 ಜನ ವಿದ್ಯಾರ್ಥಿಗಳು KSET ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಒಂದೇ ಬ್ಯಾಚಿನ 7 ಜನ ವಿದ್ಯಾರ್ಥಿಗಳು KSET ಪಾಸ್ ಮಾಡಿದ್ದಾರೆ. ನಮಗೂ ಒಂಥರ ಹೆಮ್ಮೆಯ ಒಂದು ಸುದ್ದಿ ಇದು. ಅದೇ ತರ 2 ಕ್ಯಾಂಡಿಡೇಟ್ NET ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಒಂದು ಕ್ಯಾಂಡಿಡೇಟ್ JRF ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್. ಅಲ್ಲಿಗೆ ಅವರು ಮುಂದೆ ಅವರಿಗೆ PhD ಮಾಡಕ್ಕೆ UGC ಇಂದಾನೆ ಅವರಿಗೆ ಈಗ ಫಂಡ್ಸ್ ಕೊಡುತ್ತೆ, ಗ್ರಾಂಟ್ ಕೊಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ SLM ಏನು ಓದ್ತಾ ಇದ್ದಾರೆ ಅವರು ಕೂಡ ಈಗ ಈ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಬರೇ ಈ ಟೀಚಿಂಗ್ ಫೀಲ್ಡಿಗೆ ಮಾತ್ರ ಅಲ್ಲ, ಬಹಳಷ್ಟು ನಾನ್ ಟೀಚಿಂಗ್ ಫೀಲ್ಡ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಿಗೂ ಬಹಳ ಜನ ಹೋಗ್ತಾ ಇದ್ದಾರೆ. ಈಗ ಕೆಲವೊಂದು ಉರ್ದು ಪತ್ರಿಕೆ ಇದಾವಲ್ಲ ಅಲ್ಲೆಲ್ಲ ಹೈಯರ್ ಎಕ್ಸಾಮ್ಸ್ ಅಲ್ಲೂ ಇದೆ,
UPSC ಎಕ್ಸಾಮಲ್ಲೂ ಉರ್ದು ಪತ್ರಿಕೆ ಇದೆ. ಹಾಗಾಗಿ ಹೈಯರ್ ಎಕ್ಸಾಮಲ್ಲೂ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ತಾ ಇದ್ದಾರೆ. ಇದು ಒಂಥರ ಅಂದ್ರೆ ಸಾಕಷ್ಟು ಆಪರ್ಚುನಿಟಿ ಇದೆ ಸರ್. ಸರ್, ಈಗ ವಿಶ್ವವಿದ್ಯಾನಿಲಯದಲ್ಲಿ ಉರ್ದು ವಿಭಾಗಕ್ಕೆ ಅವರು ಪ್ರವೇಶ ಪಡ್ಕೊಂಡು ಅಧ್ಯಯನ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ತಾರೆ, ಮೆರಿಟ್ ಪಡ್ಕೋತಾರೆ. ಇಂಥವರಿಗೆ ಘಟಿಕೋತ್ಸವ ಸಂದರ್ಭದಲ್ಲಿ ಏನಾದರೂ ಪುರಸ್ಕಾರಗಳು ಈ ತರದ್ದು ಏನಾದ್ರು ಸಿಗ್ತದೆ? ಸರ್, ಅವರಿಗೆ ರ್ಯಾಂಕ್ ಸರ್ಟಿಫಿಕೇಟ್ ಇದೆ, ಗೋಲ್ಡ್ ಮೆಡಲ್ ಇದೆ. ಸದ್ಯಕ್ಕೆ ಈಗ 2 ಗೋಲ್ಡ್ ಮೆಡಲ್ ಇದೆ, ಒಂದು ರ್ಯಾಂಕಿಗೆ 1 ಗೋಲ್ಡ್ ಮೆಡಲ್ ಇದೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಇದಕ್ಕೆ ನಾವು ಇನ್ಕ್ರೀಸ್ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಇದಾಗ್ತವೆ. ಈ ಸಲ ಘಟಿಕೋತ್ಸವದಲ್ಲಿ ಯಾರಿಗೆ ಬಂತು ಸರ್? ಸರ್, ನಮ್ಮಲ್ಲಿ ಒಂದು ಬೆಂಗಳೂರಿನ ಒಂದು ವಿದ್ಯಾರ್ಥಿಗೆ ಅದು ಒಂದು ರ್ಯಾಂಕ್ ಜನವರಿಯಲ್ಲಿ ನಡೆದ ಅದಕ್ಕೆ ಒಂದಾಯಿತು. ಹಾಗಾಗಿ ನಮ್ಮಲ್ಲಿ ಈಗ ಏನಾಗ್ತಾ ಇದೆ, ವಿದ್ಯಾರ್ಥಿಗಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗ್ತಾ ಇದೆಯಲ್ಲ, ಅದರಲ್ಲೂ ಕೂಡ ಈಗ ಮುಂದಿನ ದಿನಗಳು ನಾವೊಂದು 4 ಸೆಮ್ಮಿಗೂ ಒಂದೊಂದು ನಾವು ಗೋಲ್ಡ್ ಮೆಡಲ್ ಇಡಬೇಕಂತ ನಾವೊಂದು ವಿಭಾಗದಿಂದ ನಾವು ಏನೋ ಒಂದು ಪ್ಲಾನ್ ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದು ಅದಕ್ಕೆ ಇದು ನಾವು ಪ್ರಾರಂಭ ಮಾಡ್ತೀವಿ. 4 ಗೋಲ್ಡ್ ಮೆಡಲ್ ಪ್ರತಿ ಸೆಮ್ಮಲ್ಲಿ ಯಾರು ಟಾಪ್ ಬರ್ತಾರೋ ಅವರು ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಸರ್, ಈಗ ವಿಶ್ವವಿದ್ಯಾನಿಲಯಕ್ಕೆ ಅಧ್ಯಯನ ಮಾಡಬೇಕು ಅಂತ ಬರ್ತಾರೆ ಉರ್ದು ವಿಭಾಗದಲ್ಲಿ, ಅವರಿಗೆಲ್ಲ ಈ ಏನಾದರೂ ಸ್ಕಾಲರ್ಶಿಪ್ ಸರ್, ಈಗ ಅವ್ರಿಗೆ ಫೈನಾನ್ಷಿಯಲಿ ಅನುಕೂಲ ಆಗೋಂಥದ್ದು ಏನಿದೆ? ಸರ್, ನಾನು ಈಗ ಸಹಾಯಕ ಪ್ರಾಧ್ಯಾಪಕ ಉರ್ದು ವಿಭಾಗ ಮತ್ತೆ ನಾನು ಕೋಆರ್ಡಿನೇಟರ್ ಮೈನಾರಿಟಿ ಸ್ಕಾಲರ್ಶಿಪ್ ಸೆಲ್ ಆಗಿದ್ದೀನಿ ನಾನು. ಹಾಗಾಗಿ ಈ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮೈನಾರಿಟಿ ಸಲುವಾಗಿ ಹೋದ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಒಂದು ಸ್ಕಾಲರ್ಶಿಪ್ ಬದಲು ಫ್ರೀ ಎಜುಕೇಶನ್ ಒಂದು ಪಾಲಿಸಿ ಲಾಂಚ್ ಮಾಡಿದ್ರು. ಜುಲೈ ಸೈಕಲ್ನಲ್ಲಿ 5,500 ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ಅಂದ್ರೆ ಬರೀ ಮುಸ್ಲಿಮ್ಸೇ ಅಂತಲ್ಲ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಪಾರ್ಸಿ, ಬುದ್ಧಿಸ್ಟ್ ಇವೆಲ್ಲ ಬರ್ತಾರೆ. 5,500 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ಈ BA ಆದ್ರೆ 3 ವರ್ಷ, UG ಆದ್ರೆ 3 ವರ್ಷ, PG ಆದ್ರೆ 2 ವರ್ಷ, ಪೂರಾ ಶಿಕ್ಷಣನೇ ಉಚಿತ, ಎಕ್ಸಾಮ್ ಫೀನು ಉಚಿತ, ಕಂಪ್ಲೀಟ್ ಉಚಿತ. ಆ ತರ ಒಂದು ಕರ್ನಾಟಕ ಸರ್ಕಾರ ಈ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಅದು ಒಂದು ಲಾಂಚ್ ಮಾಡಿ KSU MOU ಮಾಡಿಕೊಂಡು ನಮ್ಮ ಮಾನ್ಯ ಕುಲಪತಿಗಳು ಬಹಳಷ್ಟು ಅದಕ್ಕೆ ಶ್ರಮ ಪಟ್ಟರು. ಹಾಗಾಗಿ ನಮ್ಮ ಎಲ್ಲ ಪ್ರಯತ್ನದಿಂದ ಅದೊಂದು ಸಫಲಾಗಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ 5,500 ವಿದ್ಯಾರ್ಥಿಗಳು ಫ್ರೀ ಎಜುಕೇಶನ್ ಸಲುವಾಗಿ ಅಡ್ಮಿಷನ್ ಆಯಿತು. ನಮ್ಮಲ್ಲಿ ಉರ್ದುನಲ್ಲೋದು ಬಹಳಷ್ಟು ಜನ ಅದು ಸದುಪಯೋಗ ಪಡ್ಕೊಂಡಿದ್ದಾರೆ. ಹಾಗಾಗಿ ಸರ್, ಈಗ ನಮ್ಮಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಮೊದಲಿಂದಾನು ನಮ್ಮಲ್ಲಿ ಸ್ಕಾಲರ್ಶಿಪ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, NSPಯಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ ಇದಕ್ಕೆ. ಅದು NSP ಅದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಅದು ಸರ್ಕಾರದಿಂದ ಬರೋದು. ನಮ್ಮ ಕೆಲಸ ಏನಾದ್ರೆ ನಾವು ಒಂದು ಫಾರ್ವರ್ಡ್ ಮಾಡ್ತೀವಿ, ನಾವು ವೆರಿಫಿಕೇಶನ್ ಮಾಡ್ತೀವಿ, ಅದು ಮುಂದೆ ಅದು ಸರ್ಕಾರ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಸರ್, ನಮ್ಮಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ನವರಿಗೆ ಅದು ನ್ಯಾಷನಲ್ ಲೆವೆಲ್ ಇಂದ ಅವರಿಗೆ ಬಹಳಷ್ಟು ಸ್ಕಾಲರ್ಶಿಪ್ ಬರ್ತಾ ಇದೆ. ಈಗ ನಾನೇ ಅದಕ್ಕೆ ಕೋಆರ್ಡಿನೇಟರ್ ಆಗೋದ್ರಿಂದ ನಾನೇ ವೆರಿಫಿಕೇಶನ್ ಮಾಡ್ತೀನಿ. ಎಲ್ಲ ಡಾಕ್ಯುಮೆಂಟ್ ಸರಿ ಇರಬೇಕು, ಅದು ನಾವು ಫಾರ್ವರ್ಡ್ ಮಾಡ್ತೀವಿ. ಇವ್ರು ಫಸ್ಟ್ ಪೇಮೆಂಟ್ ಮಾಡಿರ್ತಾರೆ, ಅಡ್ಮಿಷನ್ ತಗೊಂಡಿರ್ತಾರೆ, ಆಮೇಲೆ ಅವರಿಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ. ಒಂದು ವಿದ್ಯಾರ್ಥಿಗೆ ಫಸ್ಟ್ ಇಯರ್ ಅಲ್ಲಿ 1 ಲಕ್ಷ ಬಂದಿದೆ, ಸೆಕೆಂಡ್ ಇಯರ್ ಅಲ್ಲಿ 1 ಲಕ್ಷ ಬಂದಿದೆ, ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್. ಆಮೇಲೆ SSPಯಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಬಹಳಷ್ಟು ಜನ ಅಪ್ಲೈ ಮಾಡ್ತಾರೆ, ಅವರಿಗೂ ಕೂಡ ಕನ್ಸಿಡರ್ ಆಗ್ತಾ ಇದಾವೆ, ಸ್ಕಾಲರ್ಶಿಪ್ ಬರ್ತಾ ಇದಾವೆ. ಮತ್ತೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಏನೊಂದು ಫೀ ಕನ್ಸೆಷನ್ ಇದೆ, ಅದು BPL ಕಾರ್ಡ್ನವರಿಗೆ ಆಗಿರಲಿ, ಮಹಿಳೆಯರಿಗೆ ಆಗಿರಲಿ, ಬೇರೆ ಬೇರೆ ತರ ಇದೆ. ಅದು ವೆಬ್ಸೈಟ್ ನಲ್ಲಿ ಎಲ್ಲ ಡೀಟೇಲ್ಸ್ ಇದಾವೆ. ಅದು ಎಲ್ಲ ಸದುಪಯೋಗ ಪಡ್ಕೊಂಡು ಉನ್ನತ ಶಿಕ್ಷಣವನ್ನು ಪಡಿಬಹುದು ಅಂತ ಒಂದು ನಮ್ಮ ವಿಭಾಗದಲ್ಲೂ ಕೂಡ ಬಹಳಷ್ಟು ಆ ತರ ಜನ ಬಂದಿದ್ದಾರೆ, ಅದು ಸದುಪಯೋಗ ಪಡ್ಕೊಂಡಿದ್ದಾರೆ. ಇದರೊಟ್ಟಿಗೆ ಅವ್ರೀಗ ಕಲೀಲಿಕ್ಕೆ ನೀವು SLM ಎಲ್ಲ ಕೊಡ್ತೀರಿ, ಆಯ್ತು. ಅವರು ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಂದ್ರೆ ಗ್ರಂಥಾಲಯ ಸೌಲಭ್ಯ ಹೇಗಿದೆ? ನಿಮ್ಮ ವಿಭಾಗದಲ್ಲೂ ಇದೆಯಾ ಅಥವಾ ಮೇನ್ ಲೈಬ್ರರಿಗೆ ಹೋಗ್ಬೇಕು ಅವರು, ಹೇಗೆ ಸರ್? ನಮ್ಮ KSOUನ ಲೈಬ್ರರಿಯಲ್ಲೂ ಸಾಕಷ್ಟು ಬುಕ್ಸ್ ಇದಾವೆ. ಯಾಕಂದ್ರೆ ಈಗ ವಿಭಾಗನೇ ನಮ್ದು ಹಳೇದಂತ ಹೇಳಿದ್ಕೆ ಅಲ್ಲಿಂದಾನೆ ನಮ್ಮಷ್ಟು ಪ್ರತಿ ವರ್ಷ ಇಷ್ಟೊಂದು ಬುಕ್ ಆ್ಯಡ್ ಆಗ್ತಾ ಇರುತ್ತೆ. ಈಗ ರೀಸೆಂಟ್ ಆಗಿ ಬುಕ್ಸ್ ಏನಿದಾವೆ, ಈ ಡಿಜಿಟಲ್ ಈ ವರ್ಲ್ಡ್ ಅಲ್ಲಿ ನಾವು ಒಂದು ಫೇಸ್ ಯಾವ ತರ ಮಾಡ್ಬೋದು ಅಂತ ಆ ತರ ಬುಕ್ಸ್ ಕೂಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂಗೆ ಇದು ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಇದ್ದಾವೆ ಸರ್. ಅದೇ ತರ ನಮ್ಮಲ್ಲೂ ಕೂಡ ನಮ್ಮ ವಿಭಾಗದಲ್ಲೂ ಒಂದು ಲೈಬ್ರರಿ ಇದಾವೆ, ಅಲ್ಲೂ ಕೂಡ ಬಂದು ಅವರು ವಿದ್ಯಾಭ್ಯಾಸ ಮಾಡ್ಕೋಬಹುದು. ಮತ್ತೀಗ ನಮ್ಮ ದೂರ ಶಿಕ್ಷಣ ಆಗೋದ್ರಿಂದ ನಮ್ಮ ಕೇಂದ್ರ ವಿಶ್ವವಿದ್ಯಾನಿಲಯ ಇಲ್ಲಿ ಮೈಸೂರಿನಲ್ಲಿ ಇದೆ, ಆದರೆ ಒಂದು ಗುಲ್ಬರ್ಗ, ಒಂದು ಶಿವಮೊಗ್ಗ, ಒಂದು ಬೆಳಗಾಂ, ಒಂದು ಧಾರವಾಡ, ಈ ತರ ಬೇರೆ ಬೇರೆ ನಾನಾ ಭಾಗಗಳಿದೆ ಸರ್. ನಾವೊಂದು
ಪ್ರತಿ ಸಲ ನಮ್ಮ ವಿದ್ಯಾರ್ಥಿಗಳ ನಮ್ಮ ಒಂದು ಗ್ರೂಪ್ ನಾವು ಒಂದು ಕ್ರಿಯೇಟ್ ಮಾಡ್ತೀವಿ. ವಾಟ್ಸಪ್ ಗ್ರೂಪ್ ನಾವು ಕ್ರಿಯೇಟ್ ಮಾಡ್ತೀವಿ. ಆ ಗ್ರೂಪಲ್ಲಿ ಪ್ರತಿ ಒಂದು ಏನು ಅವರಿಗೆ ಮೆಸೇಜ್ ಅವ್ರಿಗೆ ಬೇಕಾಗಿದೆ ಆ ಮೆಸೇಜ್ ನಾವು ಅವ್ರ ಗ್ರೂಪ್ ಅಲ್ಲಿ ಹಾಕ್ತಾರೆ. ಅದೇ ತರ ಅವರಿಗೆ ಏನಾದ್ರೆ ಅವರಿಗೆ ನೋಟ್ಸ್ ಬಗ್ಗೆ ಆಗಿರಲಿ, ಏನಾದ್ರೆ ಒಂದು ಸಂಶಯ ಇರಲಿ, ನಾವು ಅಲ್ಲೂ ಕೂಡ ಸಾಲ್ವ್ ಮಾಡೋಕ್ಕೂ ನಾವು ತಯಾರಿದ್ದೀವಿ. ಮತ್ತೆ ನಾವು ಆಫ್ಲೈನ್ ಮತ್ತೆ ಆನ್ಲೈನ್ ಕ್ಲಾಸಸ್ ತಗೊಂತೀವಿ, ನಾವು ಕಾಂಟ್ಯಾಕ್ಟ್ ಕ್ಲಾಸಸ್ ತಗೊಂತೀವಿ. ಅಷ್ಟರಲ್ಲಿ ಅವರು ಸ್ಟಡಿಗೆ ಸಂಬಂಧಪಟ್ಟಂಗೆ ವಿಚಾರನೆ ಆಗಿರಲಿ, ಕ್ವಶನ್ ಪೇಪರಿಗೆ ಸಂಬಂಧಪಟ್ಟಂಗೆ ಆಗಿರಲಿ, ಅಡ್ಮಿಷನ್ಗೆ ಸಂಬಂಧಪಟ್ಟಂಗೆ ಆಗಿರಲಿ, ಬೇರೆ ಏನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಬೇಕಾಗಿದೆ ಅವೆಲ್ಲ ಮಾತು ಕೂಡ ನಾವು ಗ್ರೂಪ್ ಅಲ್ಲಿ ನಾವು ಚರ್ಚೆನೂ ಮಾಡ್ತೀವಿ, ಮತ್ತೆ ನಾವು ಮಾತಾಡ್ತೀವಿ, ಕ್ಲಾಸಸ್ ತಗೊಂತೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುವುದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ KSOU ಒಂದು ರೆಪ್ಯುಟೇಷನ್ ಈಗ ಏನ್ ಚೆನ್ನಾಗಿದೆ, ಅದರಿಂದ ಈಗ ನಾವೊಂದು ಈ ಗ್ರೂಪ್ ಅಲ್ಲಿ ನಮ್ಮಲ್ಲಿ ಬಹಳಷ್ಟು ಸೊಸೈಟೀಸ್ ಇದಾವೆ, ಈ ಲಿಟ್ರರಿ ಅಸೋಸಿಯೇಷನ್ಸ್ ಇದಾವೆ. ಈಗ ಟೀಚರ್ಸ್ ಗ್ರೂಪ್ ಅಂತಾನೆ ಒಂದಿರತ್ತೆ, ಈ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಗ್ರೂಪ್, ಅದು ಸ್ಟೇಟ್ ವೈಸು ಇರುತ್ತೆ, ಡಿಸ್ಟ್ರಿಕ್ಟ್ ವೈಸು ಇರುತ್ತೆ. ಈ ಕನ್ನಡದ ಯಾವ ತರ ಇದೆ ಅದು ತರ ಉರ್ದುನು ಕೂಡ ಇದೆ. ಆ ಗ್ರೂಪ್ ಅಲ್ಲಿ ನಾವು ಅವರಿಗೆ ಮಾತಾಡಿ ಅವ್ರಿಗೆ ಶೇರ್ ಮಾಡಿ ಅಲ್ಲಿಗೆ ಎಲ್ಲಾ ಕಡೆಯಿಂದ ನಮಗೆ ವಿದ್ಯಾರ್ಥಿ ಬರೋರಿಗೆ ಕಾರಣ ಆ ಗ್ರೂಪ್ ಕೂಡ ನಾವು ಒಂದು ಕಾರಣ ಅಂತಾನು ನಾವು ಹೇಳ್ಬೋದು. ಸರ್, ಇಷ್ಟಲ್ಲದೆ ಉರ್ದು ಕೂಡ ಒಂದು ಸಾಹಿತ್ಯ ವಿಷಯವಾಗಿರೋದ್ರಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೇರೆ ಏನೇನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀರಾ ಸರ್? ವಿಚಾರ ಸಂಕಿರಣ ಆಗಿರ್ಬೋದು, ಕಾರ್ಯಾಗಾರ ಆಗಿರ್ಬೋದು, ಉಪನ್ಯಾಸಗಳಾಗಿರ್ಬೋದು, ವಿಶ್ವವಿದ್ಯಾನಿಲಯ ಆಗಿದ್ದಾಗೆ ಏನಾದರೂ ನಡೆಸ್ತಾ ಇರ್ತೀರಾ ಸರ್? ಸರ್, ಪ್ರತಿ ವರ್ಷನೂ ನಮ್ಮ ಉರ್ದು ವಿಭಾಗದಿಂದ ಮೇ 9ಕ್ಕೆ ಅದು ಉರ್ದು ಡೇ ಪ್ರೋಗ್ರಾಮ್ ಅಂತ ನಾವು ಮಾಡ್ತೀವಿ. ಈಗ ಪ್ರತಿ ಒಂದೊಂದು ದಿನ ಈಗ ನವೆಂಬರ್ 1 ನಾವೇನು ಕನ್ನಡ ರಾಜ್ಯೋತ್ಸವ, ಅದೇ ತರ ನವೆಂಬರ್ 9 ಆವತ್ತಿನ ದಿವಸ ಉರ್ದು ಇದು ಒಂದು ಮಹಾಕವಿ ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ ಒಂದು ಮೊಹಮ್ಮದ್ ಇಕ್ಬಾಲ್ ಅವ್ರು ಹುಟ್ಟಿರುವ ಅದು ದಿನ. ಅದು ಈ ನವೆಂಬರ್ ತಿಂಗಳು ಕನ್ನಡ ಭಾಷೆಗೂ ಅಷ್ಟೇ, ಉರ್ದು ಭಾಷೆಗೂ ಅಷ್ಟೇ. ಅದೇ ತಿಂಗಳಲ್ಲಿ ನಮಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವ್ರು ಹುಟ್ಟಿರುವ ದಿನ, ಅದು ಕೂಡ ಒಂದು ಎಜುಕೇಶನ್ ಡೇ ಅಂತ ನಾವು ಮಾಡ್ತೀವಿ. ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಜನ್ಮ ದಿನಾಚರಣೆ ಮಾಡ್ತೀವಿ. ಮತ್ತೆ ಒಂದು ಸರ್ ಸೈಯದ್ ಡೇ ಅಂತಾನು ಒಂದು ಮಾಡ್ತೀವಿ. ಸರ್ ಸೈಯದ್ ಡೇ ಅಂದ್ರೆ ಈ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಸ್ಥಾಪಿಸಿದ ಸರ್ ಸೈಯದ್ ಅಹಮದ್ ಖಾನ್ ಅವರ ಜನ್ಮದಿನನೂ ಅದು ಒಂದು ಜನ್ಮದಿನ ಮಾಡ್ತೀವಿ. ಮತ್ತೆ ಅದಲ್ಲದೆ ನಮ್ಮ ವಿಭಾಗದಲ್ಲಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮಟ್ಟದ ವೆಬಿನಾರ್ಸ್ಗಳು ನಾವು ಆಚರಣೆ ಮಾಡಿದ್ದೀವಿ, ಮತ್ತೆ ಸೆಮಿನಾರ್ಸ್ಗಳು ಆಚರಣೆ ಮಾಡಿದ್ದೀವಿ. ಮತ್ತೆ ಇದೇ ತರ ನಾವು ಸೆಮಿನಾರ್, ವೆಬಿನಾರ್, ವರ್ಕ್ಶಾಪ್, ಆಮೇಲೆ ಶೈಕ್ಷಣಿಕ ಚಟುವಟಿಕೆಯಿಂದ ನಮ್ಮ ವಿಭಾಗದ್ದು ಕೂಡ ಒಂದು ಪರಿಚಯ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿದೆ. ಮತ್ತೆ ಸ್ವತಃ ನಮ್ದೇ ಈಗ ಪ್ರಕಟಣೆಗಳು, ನಮ್ಮ ಬರೆದಿರುವ ಆರ್ಟಿಕಲ್ಸ್ಗಳು, ನಮ್ಮ ಕಾರ್ಯಕ್ರಮದ ಸುದ್ದಿ ಈಗ ಬರೀ ನಮ್ಮ ಕರ್ನಾಟಕನೇ ಅಲ್ಲ, ಇಡೀ ನ್ಯಾಷನಲ್ ಲೆವೆಲ್ಗೆ ಅಲ್ಲಿಂದನೂ ನಮ್ಮ ಪ್ರಕಟಣೆ ಆಗಿದ್ದಾವೆ. ನಾವು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ, ಮತ್ತೆ ನಾವು ಬರೆದಿರುವ ಬುಕ್ಗಳು ಕೂಡ ಈ ಸೆಮಿನಾರ್ಗಳಲ್ಲಿ ನಾವು ಏನು ಪ್ರಕಟಿಸಿದ್ದೀವಿ ಸರ್. ಅಂದ್ರೆ ಆಗಿಂದಾಗ್ಗೆ ಉರ್ದು ವಿಭಾಗ ಉನ್ನತೀಕರಣ ಆಗ್ತಾ ಇದೆ, ಅಭಿವೃದ್ಧಿ ಹೊಂದ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಕೇಳಿದಂಥವರು, ಆಸಕ್ತಿ ಇರುವಂತವರು, ಇಷ್ಟು ಒಳ್ಳೆ ವಿಭಾಗ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ, ಅವರು ಇದರ ಸದುಪಯೋಗವನ್ನು ಪಡೆದುಕೊಳ್ತಾರೆ ಅಂತ ನಾವು ಕೂಡ ಭಾವಿಸೋಣ. ಸರ್, ಇಷ್ಟೊತ್ತು ಉರ್ದು ವಿಭಾಗದ ಬಗ್ಗೆ, ಅಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಸಾಕಷ್ಟು ಮಾಡಿಕೊಟ್ರಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಉರ್ದು ವಿಭಾಗದ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮೊಹಮ್ಮದ್ ನಸ್ರುಲ್ಲಾ ಖಾನ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.